ಸೊ ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ರಘುನಾಥ್ ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು GS ಬಸವರಾಜ್ ಟಿಕೆಟ್ ಕೊಡ್ತಿರೋ ಕೊಡಲು ಪ್ರಶ್ನೆ ಅದಲ್ಲ. ಆದರೆ ಪ್ರಶ್ನೆ ಸ್ಪಷ್ಟವಾಗಿರ್ತಕ್ಕಂಥದ್ದು, ಒಂದು ವೇಳೆ ಯಡಿಯೂರಪ್ಪನವ್ರು BJP ಬರದೇ ಹೋಗಿದ್ರೆ ಅವ್ರು ಯಾವ ಕಾರಣಕ್ಕೂ BJP ಬರ್ತಿರ್ಲಿಲ್ಲ. ಸೊ ಅದೇ ಪರಿಸ್ಥಿತಿ ಇವತ್ತು ಚಂದ್ರೇಗೌಡರು ವಿಚಾರದಲ್ಲೂ ಕೂಡ. ಈಗ ಅವರು ಹೇಳಿದ್ರು, ವಿಶ್ವೇಶ್ವರ ಭಟ್ರು, BJP ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ನಾಯಕತ್ವ ಅನ್ನೋ ಕಾರಣಕ್ಕೆ. ಇಲ್ಲಿ ಸದಾನಂದ ಗೌಡರು ಕೂಡ ನಂಗೆ ಉತ್ತರಕ್ಕೆ ಕೊಡಿ, ಅಶೋಕರು ಕೂಡ ಇಲ್ಲೇ ಕೊಡಿ, ಎಲ್ಲ ಕ್ಷೇತ್ರಗಳ ಮೇಲೆ ಕಣ್ಣು ಹಾಕಿ ಕೂತಿದಾರಲ್ಲ, ಅದು ಸಮಸ್ಯೆ ಆಗೋಲ್ಲ ನಿಮಗೆ. ನಿನ್ನೆ ಅಶೋಕರ ಹೆಸರು ಬಂತು, ಗೊತ್ತಿಲ್ಲ ಅದೇನು ಫೈನಲ್ ಆಗುತ್ತೋ ಗೊತ್ತಿದೆ. ಸದಾನಂದ ಗೌಡರು ನನಗೆ ಅಲ್ಲೇ ಪಕ್ಷ ಕೊಟ್ಟು ನಿಲ್ತೀನಿ ಅಂತ ಹೇಳ್ತಾರೆ. ಅವರಿಂದ ಕ್ಷೇತ್ರ ಸ್ಪರ್ಧೆ ಮಾಡಿದಂಥ ಉಡುಪಿ, ಚಿಕ್ಕಮಗಳೂರು ಬಹಳಷ್ಟು ಜನ ನಾಯಕರುಗಳು ಒಳಗೆ ಇನ್ನೂ ಕೂಡ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ, ಯಾರು ಬಹಿರಂಗ ಬರ್ತಾ ಇಲ್ಲ. ಸೊ ದೊಡ್ಡ ಸಮಸ್ಯೆ ಆಗುತ್ತೆ BJPಗೆ ಇದು. ಏನು ವಾಟ್ ಯು ವಾಂಟ್ ಟು ಸೇ ಏನಿದು? ಉದಾಹರಣೆಗೆ ಸದಾನಂದ ಗೌಡರು ಮಂಗಳೂರಿನ ಲೋಕಸಭಾ ಸದಸ್ಯರು, ಪಕ್ಷ ತೀರ್ಮಾನ ಮಾಡ್ತು ನೀವು ಚಿಕ್ಕಮಗಳೂರು ಉಡುಪಿಗೆ ಹೋಗಿ ಅಂತೇಳಿ, ಅಲ್ಲೂ ನಿಂತರು ಗೆದ್ದರು. ಹೀಗೆ ಸಂದರ್ಭಾನುಸಾರವಾಗಿ ಈಗ ಅವ್ರಿಗೆ ತೀರ್ಮಾನ ಮಾಡಿದೆ. ಎಲ್ಲಿ ತೀರ್ಮಾನ ಮಾಡಿದ್ರೆ ಸದಾನಂದ ಗೌಡರಿಗೆ? ತೀರ್ಮಾನ ಮಾಡಿದ್ರೆ ಹೇಳ್ತಿರ್ಲಿಲ್ಲ, ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಹೇಳ್ತಾನೆ. ವಿ ಆರ್ ಅಂಡರ್ ಪ್ರೊಸೆಸ್ಸು, ಇನ್ನೂ 2-3 ಹಂತ ಬಾಕಿ ಇದೆ. ಹಾಗಾಗಿ ಪಕ್ಷ ಯಾರನ್ನ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋಂಥ ತೀರ್ಮಾನವನ್ನು ಸೂಕ್ತ ಸಮಯದಲ್ಲಿ ತೆಗೆದುಕೊತೀವಿ. ಮತ್ತು ನೀವು ತಿಳ್ಕೊಂಡಿರ್ತಾರ ನೋಡ್ರಿ, ಒಂದು ಕುಟುಂಬ ಅಂದಾಗ ಸಣ್ಣ ಪುಟ್ಟ ಮಾತುಕತೆ ಅವ್ರಿಗೆ ನೀವೆಲ್ಲ ಕೇಳ್ತಾ ಇದ್ರಿ, ಏನಪ್ಪಾ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ, ನೀವೇನಾದ್ರೂ ಸ್ಪರ್ಧೆ ಮಾಡ್ತೀರಾ ಅಂತ ನೀವು ಕೇಳಲಿಲ್ಲ. ಕೇಳಿದ್ರು, ಆರಂಭದಲ್ಲಿ ಬಂದಿದೆ ಅದು, ಆರಂಭದ ಬಂತು, ಅವ್ರ ಹೆಸರು ಹೋಗಿದೆ. ಬಟ್ ಇನ್ನು ಫೈನಲ್ ಪಕ್ಷ ತೀರ್ಮಾನ ಮಾಡಬೇಕು. ಅವರು ಸದಸ್ಯರು ಕೇಳಿದರೆ, ನಾನು ನನ್ನ ಪಕ್ಷದಲ್ಲಿ ನನ್ನ ಟಿಕೆಟ್ ಕೊಡು ಅಂತೇಳಿ ನಾನು ಪತ್ರ ಕೊಟ್ಟಿಲ್ಲ, ಯಾವ ನಾಯಕರಿಗೂ ವಿನಂತಿ ಮಾಡಿಲ್ಲ. ನಿಮ್ಮ ಹೆಸರು ಹೋಗಿ ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ನಾನು ಆಲ್ರೆಡಿ ವಿಧಾನ ಪರಿಷತ್ ಸದಸ್ಯನಿದ್ದೀನಿ, ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಪಕ್ಷ ನನಗೆ ಸೂಚನೆ ಕೊಟ್ಟರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ, ಇಲ್ಲದಿಲ್ಲ. ಇದು ನನ್ನ ವೈಯಕ್ತಿಕ ಬಯಕೆ ಅಲ್ಲ. ಆಯ್ತು. ಅಲ್ಲಿ ರಘುನಾಥ್ ಮಲ್ಕಾಪುರಿ ಅವರೇ, ಅಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿ ಮಗ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವ್ರ ಪಕ್ಷ ಸೇರೋ ಮೊದಲೇ ಅದೊಂದು ರೀತಿ ಷರತ್ತು ಹಾಕಿದ್ರು ಅಂತ ನಿಮ್ಮ ಪಕ್ಷಕ್ಕೆ ಬಿಟ್ಟು ನಿಮ್ಗೆ ಗೊತ್ತಿದ್ದು. ಹಾಗೇನೆ ಇನ್ನೊಬ್ರು ಪ್ರಕಾಶ್ ಖಂಡ್ರೆ ಕೂಡ, ಅಲ್ಲೂ ಕೂಡ ಯಡಿಯೂರಪ್ಪನವರು ಗುರುಪಾದಪ್ಪ ನಾಗಮಾರಪಳ್ಳಿ ಮಗನಿಗೆ ಕೊಡಿ ಅಂತ ಕೂತ್ರೆ ಏನು ಮಾಡ್ತೀರಿ ನಿಮ್ಮ ಪರಿಸ್ಥಿತಿ? ನೋಡಿ, ಕೊಡಿ ಅಂತ ಕೇಳೋ ಸ್ವಭಾವಕ್ಕೆ ಅವ್ರವ್ರ ಹಕ್ಕದು ಸರ್. ಕೇಳಿ ಸರ್, ಅವರು KGPನಲ್ಲಿದ್ದರು, ಸನ್ಮಾನ ಗುರುಪಾದಪ್ಪನವ್ರು ಬಂದು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ನಾವು ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಕೂತಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸಾಧಕ ಬಾಧಕಗಳು, ನಮ್ಮ ಕಾರ್ಯಕರ್ತರ ಹಂಚಿಕೆ ಏನಿದೆ, ಅವ್ರ ಹಂಚಿಕೆ ಇದೆ, ಎಲ್ಲೋ ಚರ್ಚೆ ಮಾಡಿದ್ವಿ. ಅಲ್ಟಿಮೇಟ್ಲಿ ನಾವು ಅದನ್ನು ಹೇಳಿದ್ವಿ. ಸನ್ಮಾನ ಗುರುಪಾದಪ್ಪನವ್ರು ಅದನ್ನು ಹೇಳಿದ್ದಾರೆ. ನೋಡಿ, ಅಲ್ಟಿಮೇಟ್ಲಿ ಪಾರ್ಟಿ ಏನು ತೀರ್ಮಾನ ಮಾಡ್ತೋ ನಾವೆಲ್ಲರೂ ಬದ್ದಾಗಿರ್ತೀವಿ ಅಂತಿದೆ. ನಮ್ಮ ಬೀದರ್ನಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲ ನಾವು ಸರಿಪಡ್ಕೋತೀವಿ. ಯಾರು ಅಭ್ಯರ್ಥಿ ಆದರೂ ನಮ್ಮಲ್ಲಿ ನರೇಂದ್ರ ಮೋದಿ ಅವರೇ ಅಭ್ಯರ್ಥಿ ಅಂತೇಳಿ ನಾವು ಚುನಾವಣೆ ಮಾಡ್ತೀವಿ, ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗೆ ನಮ್ಮ ಬೀದರ್ದಲ್ಲಿ ಏನು ಗೊಂದಲ ಇಲ್ಲ. ಯಾರಾದರೂ ಒಬ್ಬರು ಕಾರ್ಯಕರ್ತರು ಈಗ ಕಾಂಗ್ರೆಸ್ ಅದೇ ಹೇಳ್ತಿರುತ್ತೆ, BJP ಅದೇ ಹೇಳ್ತಾರೆ, ಪಕ್ಷ ತೀರ್ಮಾನಗಳು. ಆದ್ರೆ ಆ ಪಕ್ಷ ತೀರ್ಮಾನಕ್ಕಿಂತ ಮೊದಲೇನೆ ಇವರು ಕ್ಷೇತ್ರ ಹಂಚ್ಕೊಳ್ತಾ ಇದಾರಲ್ಲ, ಅದು ಕೇಳಿ. ಅಲ್ಲ, ತೀರ್ಮಾನ ಆಗದಿರೋ ವಿಷಯಗಳನ್ನ ಹೀಗೆ ಹೇಳಿ ಅಂತ ನೀವೇ ಹೇಳಿದ್ರೆ ಈಗ ಒಂದು ಈ ಚುನಾವಣೆಯಲ್ಲಿ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ರಾಹುಲ್ ಗಾಂಧಿ ಕೆಲವು ಮಾತುಗಳನ್ನು ಪತ್ರಿಕೆಗಳಲ್ಲಿ ಹೇಳಿದ್ದು ವರದಿಯಾಗಿದೆ. ಇದು ಮಾನದಂಡ ಅಂತ. BJP ಆಯ್ಕೆಗೆ ಮಾನದಂಡ ಯಾವುದು ಅನ್ನೋದು ನನಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ನನಗಿರುವ ಹಾಗೆ ಅಲ್ಲಿ ಪ್ರೆಷರ್ ಗ್ರೂಪ್ಗಳು ವರ್ಕ್ ಆಗ್ತಾ ಇದೆ. ಯಡಿಯೂರಪ್ಪನವ್ರ ಪ್ರೆಷರ್ ಗ್ರೂಪ್ ಇದೆ, ಅನಂತಕುಮಾರ್ ಪ್ರೆಷರ್ ಗ್ರೂಪ್ ಇದೆ, ಪ್ರೆಷರ್ ಗ್ರೂಪ್ಗಳು. ಅದ್ರ ಜೊತೆ ಸದಾನಂದ ಗೌಡದ ಪ್ರತ್ಯೇಕ ಗುಂಪುಗಳಿವೆ. ಇವೆಲ್ಲ ಪ್ರೆಷರ್ ಗ್ರೂಪ್ ಸೀಟ್ ಬೇಕು. ಆದರೆ ನಿಜವಾಗಿ ಈ ರಾಜಕೀಯ ಪಕ್ಷಗಳಿಗೆ ಜನತಾಂತ್ರಿಕ ಮೌಲ್ಯಗಳ ಬಗ್ಗೆ ನಂಬಿಕೆ ಇದ್ರೆ ಇವ್ರು ಹೇಳಬೇಕು, ಇದು ನನ್ನ ಮಾನದಂಡ, ಅಭ್ಯರ್ಥಿ ಆಯ್ಕೆಗೆ ಜನರ ಮುಂದಿಡಬೇಕು, ನಿಮ್ಮ ಮುಂದಿಡಬೇಕು. ಈ ಮಾನದಂಡಗಳ ಮೂಲಕ ನಾನು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀನಿ. ಎಷ್ಟು ಪರ್ಸೆಂಟೇಜ್ ಮಹಿಳೆಯರಿಗೆ ಆರಂಭದಲ್ಲಿ 5-6 ಜನರ ವಿಚಾರಗಳನ್ನು ಹೇಳಿದ್ವಿ. ಯಾವ ಕ್ಷೇತ್ರದ ಸಂಸದರು, ಹಾಲಿ ಸಂಸದರೆ ಅವ್ರಿಗೆ ಒಂದ್ ವೇಳೆ ಟಿಕೆಟ್ ತಪ್ಪಿದ್ರೆ ಈ ಕಾರಣಗಳಿದಾವೆ. ಯಾಕೆ ಟಿಕೆಟ್ ಅವ್ರಿಗೆ ಕೊಡಲ್ಲ? ಹಾಲಿ ಸಂಸದರಿಗೆ ಟಿಕೆಟ್ ಕೊಡಕ್ಕೆ ಏನು ಸಮಸ್ಯೆ? ಎಸ್, ಯಾಕೆ ರಘುನಾಥ್ ಮಲ್ಕಾಪುರ ನಿಮ್ಮ ಪಕ್ಷದಲ್ಲಿ ಇವ್ರಿಗೆ ನೀವು ಕೊಡಬಹುದು, ನೀವು ನಾಳೆಗೆ 5 ಜನಕ್ಕೆ ಕೊಡಲ್ಲ ಅನ್ನುವಂಥ ಪರಿಸ್ಥಿತಿ ತೀರ್ಮಾನ ಕೈಗೊಂಡ್ರೆ ಯಾಕೆ ಕೊಡಲ್ಲ ಅಂತ ಕಾರಣ ಕೊಡಬೇಕಲ್ಲ? ಎಸ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಇದು ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಅವಶ್ಯಕತೆ ಇರುವಂಥ ಒಂದು ವಿಷಯ. ಕೊಡಲಿಕ್ಕೂ ಕೂಡ ಕಾರಣ ಬೇಕು, ಕೊಡದೇ ಇರೋದಕ್ಕೂ ಕೂಡ ಕಾರಣ ಬೇಕು. ಯಾಕಂದ್ರೆ ಅಲ್ಟಿಮೇಟ್ಲಿ we are for the people by the you people. should have a guidelines. Yes, definitely. You people should have a guidelines. Definitely. ಗೆಲ್ಲುವಾಗ ಯಾರು ಬೇಕಾದರೂ ಆಗಬಹುದು. ನೀವು ಹೇಳ್ತಿರೋ ಸರಿ ಇದೆ. ನಾವು ಈ ಬಾರಿ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಜನರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ಪರಿಗಣನೆಗೆ ಮಹತ್ತರವಾಗಿ ತಗೊಂಡೆ ನಾವು ತೀರ್ಮಾನ ಮಾಡ್ತೀವಿ. ಸುದರ್ಶನ್ ಅವರೇ, ಗೆಲ್ಲುವಾಗ ಯಾರಾದ್ರೂ ಆಗುತ್ತೆ, ವಿನ್ನೇಬಲ್ ಕ್ರೈಟೀರಿಯಾ ನೋಡ್ತೀರಿ ಅಂದ್ರೆ ಅವ್ರು ಟಿಕೆಟ್ ಕೈ ತಪ್ಪುವಾಗ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಇವರಿಗೆ ಅಂತ ಆದ್ರೆ ಹೇಳಿ, ನೀವು ಹೇಳೋದಿಲ್ಲ. ಅದು ಇಲ್ಲ, ಒಂದೇನು ಅಂದರೆ
ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಕೊಡಲೇಬೇಕು ಅನ್ನೋಂಥ ಸಂದರ್ಭದಲ್ಲಿ ಕೊಡುವಾಗ ಅದಕ್ಕೆ ಹಲವಾರು ಕಾರಣಗಳನ್ನು ಹೇಳುವಂಥದ್ದು ಹೇಳ್ಕೊಂಡು ಬರ್ತಾರೆ. ಆದರೆ ಕೊಡೋದಿಲ್ಲ ಅನ್ನೋದಕ್ಕೆ ಅಧಿಕೃತವಾಗಿ ಯಾರು ಹೇಳೋದಿಲ್ಲ, ಆಫ್ ದ ರೆಕಾರ್ಡಲ್ಲಿ ಹೇಳ್ತಾ ಹೋಗ್ತಾರೆ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದು ಇದೆ. ಆಮೇಲೆ ಒಂದು- ಆಮೇಲೆ ಯಾವುದೇ ಗೈಡ್ಲೈನ್ಸ್ ಇಟ್ಕೊಂಡು ಮಾಡೋದಿಲ್ಲ ಅಂತ ಶಶಿಧರ್ ಭಟ್ರೆ Yes, I will ask you. ನೀವು ಯುವಕರಿಗೆ ಅಂತೀರಿ. Guidelines ಇರುತ್ತೆ. ನನಗೆ ಹೇಳಿಯಪ್ಪ, ಯುವಕರು ಅಂದ್ರೆ ಎಷ್ಟು 40, 50, 60, 70, 5 ಸೀಟ, ಒಂದು 6 ಸೀಟ. ಪ್ರಾಮಾಣಿಕರು. ಲಕ್ಷ್ಮಣ್, ಪ್ರಾಮಾಣಿಕತೆ, ಇವನ ಪ್ರಾಮಾಣಿಕ ಅಪ್ರಾಮಾಣಿಕ ಅನ್ನೋದಕ್ಕೆ ಮಾನದಂಡ ಏನು? ಯಾವ್ದ್ರ ಮೇಲೆ ಕೊಡ್ತಾರೆ ಇವರು? ಹೇಳಿ, ಓಪನ್ ಆಗಿ ಹೇಳಿ. ಇಷ್ಟು ಹೊಡೆದ್ರೆ ಪ್ರಾಮಾಣಿಕ, ಇಷ್ಟು ಮೇಲೆ ಹೊಡೆದ್ರೆ ಪ್ರಾಮಾಣಿಕ ಅಲ್ಲ, ಇಷ್ಟು ಕಾಸು ಹೊಡೆದ್ರೆ ಓಕೆ, ಹೊಡಿಬಾರ್ದು. ಲಕ್ಷ್ಮಣ ಅವರೇ, ನೀವು ಹೇಳ್ತಿರೋದು ಸರಿ ಇದೆ. ನಾವು ಅಭ್ಯರ್ಥಿನ ಮಾಡಬೇಕಾದ್ರೂ ಮತ್ತು ಅಭ್ಯರ್ಥಿನ ಮಾಡದೇ ಇರಬೇಕಾದ್ರೂ ಕಾರಣಗಳನ್ನು ಹುಡುಕಿ ಮಾಡಬೇಕಾಗುತ್ತೆ. ನಾವು ಸರಿಯಾದ ತೀರ್ಮಾನವನ್ನು ತಗೊಳ್ಳಿಲ್ಲ ಪಕ್ಷದವರು, ಯಾವುದೇ ಪಕ್ಷ. ಹೌದು. ಅವಾಗ ಜನರು ಸರಿಯಾದ ತೀರ್ಮಾನ ತಗೊಂಡೇ ತಗೋತಾರೆ. ಹಾಗಾಗಿ ರಾಜಕೀಯ ಪಕ್ಷವಾಗಿ ನಾವು ಸರಿಯಾಗಿ ಪರಿಣಾಮಗಳನ್ನು ತಗೊಂಡೇ ತೀರ್ಮಾನ ತಗೋಬೇಕಾಗುತ್ತೆ. ಅದು ನೀವು ಹೇಳ್ತೀವಿ. ಸುದರ್ಶನ್ ಅವರೇ, ಪ್ರಶ್ನೆ ಯಾಕೆ ಇಲ್ಲಿ ಉದ್ಭವ ಆಗುತ್ತೆ ಅಂದರೆ, ನೀವು ಇವ್ರ ಮೇಲೆ ನಂಬಿಕೆ ಇಟ್ಟು ನೀವು ಲಾಸ್ಟ್ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದೀರಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಇವತ್ತು ಅವ್ರ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅನ್ನೋವಂಥ ತೀರ್ಮಾನ ಆಗುತ್ತೆ. ನಿಮ್ಮ ಪಕ್ಷದ ಜೊತೆ ಸಂಪರ್ಕ ಇರ್ಬೋದು, ಅಲ್ಲಿ ಸಾಧನೆ ಇರ್ಬೋದು, ಅವರ ಕ್ಷೇತ್ರದಲ್ಲಿ ಸಂಪರ್ಕ ಇರ್ಬೋದು, ಇವೆಲ್ಲವೂ ಕೂಡ ಪರಿಗಣಿಸ್ತಿರ್ತಾನೆ. ಅಥವಾ ಸಂದರ್ಭ ಬರುತ್ತೆ, ಬೇರೆ ಏನೋ ಬಿರುಗಾಳಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಒಬ್ಬೊಬ್ಬ ಕ್ಯಾಂಡಿಡೇಟ್ಗಳು ಕೂಡ ಚೇಂಜ್ ಆಗ್ತಾರಾ ಅಂತ. ಅಲ್ಲ, ಏನು ರಾಜಕಾರಣ ಇದೆಯಲ್ಲ, ರಾಜಕಾರಣ ಅಥವಾ ಚುನಾವಣೆ ತೀರ್ಮಾನಗಳಾಗೋದೇ ವಿಷಯಗಳ ಮೇಲೆ, ಸಂದರ್ಭಗಳು ಪರಿಸ್ಥಿತಿಗಳು ಇರೋದ ಮೇಲೆ ಹಾಗೇನೇ ತೀರ್ಮಾನ ಆಗ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿಗತವಾದಂಥ ಪ್ರಶ್ನೆಗಳು, ಅವರ ಸಾಧನೆಗಳು ಬಂದಂಥ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ನಾಯಕತ್ವ ಖಂಡಿತ ಬಂದೇ ಬರುತ್ತೆ. ಅವರ ಪ್ರಭಾವ ಎಷ್ಟಿದೆ, ಅವರ ಪ್ರಭಾವ ಎಲ್ಲಿ ತನಕ ಹೋಗುತ್ತೆ, ಆ ಪ್ರಭಾವದಿಂದ ಅಕ್ಕಪಕ್ಕ ಕ್ಷೇತ್ರಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಅದು ಅನುಕೂಲಗಳಾಗ್ತದೆ, ಇದೆಲ್ಲ ಖಂಡಿತವಾಗಲೂ ಕೂಡ ಚರ್ಚೆ ಆಗುತ್ತೆ. ಅದರಿಂದ ನೀವೇನು ಆಮೇಲೆ ಸಹಜವಾಗಿಯೇ ಒಂದು 4-6 ಜನ ಯುವಕರನ್ನು, ಹೊಸಬರನ್ನು, ಅಥವಾ ಹೊಸಬರು ಇರ್ಬೋದು ಅಥವಾ ಯುವಕರು ಇರ್ಬೋದು, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಯಾವುದೇ ಚುನಾವಣೆಗಳಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಇದರಲ್ಲೇನು ಹೊಸ ವಿಶೇಷ ಏನಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಆ ಸೀನಿಯರ್ ಲೀಡರ್ಸ್ ಬಗ್ಗೆ ಯಾರು ಕೂಡ ಹಗುರವಾಗಿ ನಡ್ಕೊಳ್ತಕ್ಕಂಥದ್ದು ಸರಿ ಹೋಗೋದಿಲ್ಲ. ಮತ್ತು ಆ ರೀತಿಯ ಸನ್ನಿವೇಶಗಳಿಗೆ ಅವರು ಕೂಡ ಅವಕಾಶ ಕೊಡಬಾರ್ದು. ಅಂದರೆ ಸೆಲ್ಫ್ ಡಿಸಿಷನ್ ಅಂತ ಹೇಳ್ತೀರಿ. ಇದು ಭಾಳ ಸುದರ್ಶನ್ ಹೇಳಿರ್ತಕ್ಕಂಥದ್ದು, ವಯಸ್ಸು ಆದರೆ ಅಥವಾ ಅವರಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ಬಂದರೆ ಅವರೇ ತೀರ್ಮಾನ ಕೈಗೊಳ್ಳಿರುವಂಥದ್ದು. ಅಂದರೆ ಅವರೇ ಸ್ವಯಂ ತೀರ್ಮಾನಕ್ಕೆ ಬಿಡುವಂಥ ಒಂದು ಪರಿಸ್ಥಿತಿ ಪಕ್ಷಗಳಿದೆಯಾ? ಆ ನಾಯಕರು ಅಂಥ ತೀರ್ಮಾನಕ್ಕೆ ಬರ್ತಾರಾ? ನಾನು ಬೇಡಪ್ಪ, ನಾನು ಈ ಸಲ ಚುನಾವಣೆ ನಿಲ್ಲಲ್ಲ, ನನಗೆ ಪಕ್ಷ ಟಿಕೆಟ್ ಕೊಡಬೇಡಿ, ಬೇರೆಯವ್ರಿಗೆ ಕೊಡಿ, ನಾನು ಬೆಳೆಸಿರೋ ಒಬ್ಬ ನಾಯಕನ ನಿಲ್ಲಿ, ಅಷ್ಟು ದೊಡ್ಡ ಮನಸ್ಸು ಯಾವ ಪಕ್ಷದಲ್ಲಿದೆ ಹೇಳಿ? ನೀವು ಮೊದಲನೇದಾಗಿ ಈ BJP ಅಥವಾ ಕಾಂಗ್ರೆಸ್ಸನ್ನು ನಿಜವಾದ ಅರ್ಥದಲ್ಲಿ ಒಂದು ಪಕ್ಷ ಅಂತ ನಾನು ಪರಿಗಣಿಸ ಮಾಡೋದು ಕಷ್ಟ ಆಗುತ್ತೆ ನನಗೆ. ಯಾಕೆಂದರೆ ಒಂದು ಪಕ್ಷ ಜನತಾಂತ್ರಿಕವಾಗಿ ಅದು ರಕ್ತ ಮಾಂಸಗಳನ್ನು ತುಂಬಿಕೊಂಡು ಬೆಳೆದ್ರೆ ಆವಾಗ ಲೀಡರ್ ಇಮ್ಮಟೀರಿಯಲ್ ಆಗ್ತಾರೆ, ಒಬ್ಬನ ಹೋಗ್ತಾನೆ, ಇನ್ನೊಂದು ಬರ್ತಾರೆ. ಬಟ್ ಇವೆರಡು ಪಕ್ಷಗಳು ಕೂಡ ಇವರು ನಿಯಂತ್ರಿತ ಪಕ್ಷಗಳು, ಕುಟುಂಬಗಳ ನಿಯಂತ್ರಣದಲ್ಲಿ ಬೇರೆ ಬೇರೆ ನಿಯಂತ್ರಣಗಳಿವೆ. ಅವಕ್ಕೆ ಜಾತಿಗಳ ಯಾವ ನಿಯಂತ್ರಣ ಅಂತ ನಾನು ಹೇಳ್ಬಿಟ್ರೆ ಇವರು ಸಿಟ್ಟು ಮಾಡ್ಕೋತಾರೆ, ಅವರು ಸಿಟ್ಟು ಮಾಡ್ಕೋತಾರೆ. ಈಗ ಆಯ್ತಾ ಸರ್, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇವರು ನಿಯಂತ್ರಿತ ಪಕ್ಷಗಳು, ಇವು ನಿಯಂತ್ರಿತ ಮಾರುಕಟ್ಟೆ ಇದ್ದಂಗೆ. ಅಲ್ಲಿ ಪ್ರವೇಶ ಮಾಡೋದು, ಬರೋದು, ಅಲ್ಲಿ ಯಾರ್ಯಾರ ನಿಷ್ಠೆ ಯಾರಿಗೆ, ಆಲ್ ದೀಸ್ ಥಿಂಗ್ಸ್ ವಿಲ್ ವರ್ಕ್. ಆದ್ದರಿಂದ ನನ್ನ ಪ್ರಶ್ನೆ ಇರೋದಷ್ಟೇ, ನೀವು ಒಂದು ಒಂದೇ ಒಂದು ಚರ್ಚೆ ಇಲ್ಲ ಪ್ಲೀಸ್. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವೊಂದು ಮಾತು ಹೇಳಿದ್ರಿ, ನಿಯಂತ್ರಣ ಅಂತ ಹೇಳಿದ್ರಿ. ಇದರಲ್ಲೇನು ಸೀಕ್ರೆಸಿ ಏನಿಲ್ಲ. ಈಗ ಕಾಂಗ್ರೆಸ್ಸಿಗೆ ಗೈಡ್ ಮಾಡೋರು ಯಾರು? AICC ಅಧ್ಯಕ್ಷರು. BJPಗೆ ಗೈಡ್ ಮಾಡೋರು ಯಾರು? RSS ಕೇಂದ್ರ. ಒಂದು ಹೇಳಿ, ಅದಕ್ಕೆ ವ್ಯತ್ಯಾಸ ಹೇಳ್ತೀನಿ ನೋಡಿ. RSS ಇಸ್ ನಾಟ್ ಅಕೌಂಟಬಲ್ ಆ್ಯಂಡ್ ಆನ್ಸರಬಲ್. ಚುನಾವಣಾ ಕಣಕ್ಕೆ ನೇರವಾಗಿ RSS ಸಂಘಟನೆ ಬರೋದಿಲ್ಲ. ಆದರೆ ಚುನಾವಣೆ ಆದಮೇಲೆ ಪ್ರತಿಯೊಂದರಲ್ಲೂ ಕೂಡ ಅದು ಸಾಂಸ್ಕೃತಿಕ ಸಂಘಟನೆ ಅಂತ, ಒಂದು ನಿಮಿಷ, ಸಾಂಸ್ಕೃತಿಕ ಸಂಘಟನೆ ಹೆಸರಿನಲ್ಲಿ ನಿರಂತರವಾಗಿ ರಾಜಕಾರಣದ ಮಾರ್ಗದರ್ಶನವನ್ನು ಮಾಡಿಕೊಂಡೇ ಬಂದಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ತಪ್ಪು ಮಾಹಿತಿ, ನಾಡಿನ ಜನರ ಮಧ್ಯೆ ತಪ್ಪು ಮಾಹಿತಿ. ಸಂಘ ಪರಿವಾರ ಎಂದು ಭಾಜಪವನ್ನು ನೇರವಾಗಿ ನಿಯಂತ್ರಣ ಮಾಡಲ್ಲ. ಸಂಘ ಪರಿವಾರ ನಮ್ಮಲ್ಲಿ ಏನಾದ್ರು ನಾವು ಮಾರ್ಗದರ್ಶನ ಕೇಳಿದ್ರೆ ಅವಶ್ಯಕತೆ ಬಿದ್ದರೆ ಮಾರ್ಗದರ್ಶನ ಕೊಡ್ತಾರೆ ವಿನ ನೀವ್ ಹೇಳಿತರ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಸಿಟ್ಟು ಮಾಡ್ತಾ ಇಲ್ಲ ದೇವ್ರೆ, ಹೇಳ್ತಾ ಇದ್ದೀನಿ. ನೀವು ಹೇಳಿದ್ ಕೊಟ್ರೆ ನಾನು ಸರಿ ಇಲ್ಲ ಅಂದ್ರೆ ಸಿಟ್ಟು ಮಾಡ್ತೇನೆ ಅಂತಲ್ಲ. ನಾಡಿನ ಜನತೆಗೆ ತಪ್ಪು ಸಂದೇಶ ಹೋಗೋದು ಬೇಡ. ಸಂಘ ಪರಿವಾರ ಎಂದು ಭಾರತೀಯ ಜನತಾ ಪಕ್ಷ ನಿಯಂತ್ರಣ ಮಾಡಲ್ಲ.
ನಾವು ಹೋಗಿ ನಮ್ಮ ಕಷ್ಟ ಕಾಲದಲ್ಲಿ ಅಥವಾ ಯಾವುದೋ ಸಂದರ್ಭದಲ್ಲಿ ನಾನು ಅವ್ರ ಒಂದ್ ಸಾಲ ಮಾರ್ಗದರ್ಶನ ಇಲ್ಲ, ಕೇಳಿದ್ರೆ ಒಂದ್ ಹೇಳ್ತಾರೆ. ಸಾಲ ಇಲ್ಲ, ಆ ವಿಷಯ ಬೇಡ. ಹೇಳಿ ನನಗೆ ಸರ್, ಹೇಳಿ. ನನಗೆ ನಿಯಂತ್ರಣ ಶಕ್ತಿ ಈ ಸಂಘಟನೆ ಬಗ್ಗೆ ಚರ್ಚೆ ಮಾಡಿ. ನಾನು ಹೇಳ್ತಕ್ಕಂಥದ್ದು ಇವರು ಯಾವುದೇ ಸ್ಥಾಪಿತ ಹಿತಾಸಕ್ತಿಗಳಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ವೀರಪ್ಪ ಮೊಯ್ಲಿ ಮಗ ಮಂಗಳೂರಿನಲ್ಲಿ Yes. ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ ಅಥವಾ ಅವರು ಕೂಡ ಆ ಲಿಸ್ಟ್ ಅಲ್ಲಿ ಸೇರಿಸಿದ್ದು ಹೇಗೆ? ನಾನು ಯಾವ ಶಕ್ತಿಗಳು ಸೇರಿಸ್ತು? ನಾನು ಅದಕ್ಕೆ ಬರ್ತಾ ಇದ್ದೆ. ನಾನು ಅದರ ಪೂರ್ವಭಾವಿಯಾಗಿ ಮಾತಾಡಿದ್ದು. ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಏನಿದೆ ಅದು ನೆಹರು ಕುಟುಂಬದ ಆಸ್ತಿ ಆದಾಗೆ ಬಿಜೆಪಿ ಅದು ಸಂಘ ಪರಿವಾರದ ಆಸ್ತಿ ನನ್ನ ಆಗಿದೆ. ಪ್ರಕಾರ ಮಂಗಳೂರಿನಲ್ಲಿ ನೇರವಾಗಿ field ಅಲ್ಲಿ ಇದ್ದಾರೆ, ನೇರವಾಗಿ ಜನರ ಬಳಿ ಹೋಗ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಎಲ್ಲಿದೆ? So, ಈ ನೀವು ಬಂದ ಪ್ರಶ್ನೆಗೆ ಅದು ಬಂದ್ರೆ ನೀವು ಹೇಳೋ ಪ್ರಕಾರ ಯಾವಾಗ ಒಂದು ಕುಟುಂಬದ ನಿಯಂತ್ರಣದಲ್ಲಿರೋದೇ ಒಳ್ಳೆ ಒಂದ್ ದೇಶ. ನಿಮಿಷ, ಒಳ್ಳೇದಂತಲ್ಲ, ನಾನು ವಾಸ್ತವವನ್ನು ಹೇಳ್ತೇನೆ. ಇಂಥ ಸಿಚುವೇಶನ್ ನಲ್ಲಿ ಈ ಬಾಲಂಗೋಚಿ ರಾಜಕಾರಣಿಗಳೇನಿರ್ತಾರೆ, ಈ ಅಧಿಕಾರ ಕೇಂದ್ರದ ಜೊತೆ ಸುತ್ತ ಇರ್ತಾರೆ. ಮೊಯ್ಲಿ ಈಸ್ ವೆರಿ ಕ್ಲೋಸ್ ಟು ಕಾಂಗ್ರೆಸ್ ಹೈಕಮಾಂಡ್. ಆ ಕ್ಲೋಸ್ ಇರುವ ಜನ ತಮಗೆ ಬೇಕಾದವರನ್ನ ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸ್ತಾ ಹೋಗ್ತಾರೆ, Decided ರಾಜಕಾರಣ ಮಾಡ್ತಾರೆ. ಆದ್ರಿಂದ ಇದೆಲ್ಲ ಏನಿದೆ ಅಂತಂದ್ರೆ ಇವ್ರು ಟಿಕೆಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ ಯಾರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೊದಲು ಸೋನಿಯಾ ಆಯ್ತು, ಈಗ ರಾಹುಲ್ ಪವರ್ಫುಲ್. ರಾಹುಲ್ ಗಾಂಧಿ ಯಾರ ಹತ್ರನೋ ಇದು ವಿಲ್ ಗೆಟ್ ಎ ಟಿಕೆಟ್ ವಿತ್ ಆಲ್ ದೀಸ್. ಯಾವುದೇ ದೊಡ್ಡ ನಾಯಕನ ಸಾಮರ್ಥ್ಯ ಅವನ ಇದು ಬೇಕಾದ್ರೆ ಬರೋದಿಲ್ಲ. ಬಿಜೆಪಿ ಕೂಡ ಸಂಘ ಪರಿವಾರದ ಮಾತು ತೆಗೆದಾಗ ಸ್ಟ್ರೆಂತ್ ಇಲ್ಲ. ಇವ್ರು ಏನ್ ಬೇಕಾದ್ರೂ ಹೇಳಿ, ಅವ್ರ Ultimately they ಅಲ್ಲ, dictate. ಅಂತಿಮವಾದ ಮುದ್ರೆ ಸಂಘ ಪರಿವಾರ ಹಾಕ್ಲೇಬೇಕು. ಗೊತ್ತಾಯ್ತಾ? ಆದ್ವಾನಿ ಅಂತ ನಾಯಕನ ತಗೊಂಡು ಹೋಗ್ಬಿಟ್ಟು ಕಸ್ತಬುಟ್ಟಿಗೆ ಹಾಕ್ಬಿಟ್ರು. ಈ He served ಹಾಕ್ತಾರೆ, he served the nation, he served the party. ಈ ಚೇರ್ಮನ್ Where he is ಸರ್ now? ಇವತ್ತಿಗೂ ಪಾಪ ಫೋಟೋ ಹಾಕಲ್ಲ ಇವರು. ಏ. ಇವ್ರು ಎಂತಂದ್ರೆ ನೀವು ಫೋಟೋ ನೋಡಿ, ಈಗ ಅಡ್ವಾಣಿ ನಮ್ಮ NDA ಸಂಚಾಲಕರು ಸರ್, ಇವತ್ತು ಹಿಂಗೆ ಮಾತಾಡ್ತೀರಿ ನೀವು? ಫೋಟೋನು ಇಲ್ಲ, ಅವರು ತಗೊಂಡು ಮೂಲೆ ಹಾಕ್ಬಿಟ್ರು. ಈ ಎರಡು ನಿಯಂತ್ರಣಗಳಿವೆಯಲ್ಲ, ಅದು ಇಂಡಿಯಾದ ರಾಜಕೀಯ ಬದುಕನ್ನ ಮತ್ತು ಸಾಮಾಜಿಕ ಬದುಕನ್ನು ನಾಶಪಡಿಸ್ತಾ ಇವೆ. ಎಷ್ಟು ನಾನು ರಘುನಾಥ್ ಮಲ್ಕಾಪುರ ನೀವು ಹೇಳ್ತಾ ಇದ್ದಿಲ್ಲ, ನಾನು ಸ್ಥಾಪಿತ ಹಿತಾಸಕ್ತಿ ಅಂದ್ರೆ RSS ಸಂಘ ಪರಿವಾರ ಮಾತಾಡ್ತಲ್ಲ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರು ಅಥವಾ ಸಮುದಾಯಗಳು ಅಥವಾ ಪ್ರದೇಶದಲ್ಲಿ ಇಡ್ತಾ ಇರ್ತಕ್ಕಂಥ ಶಕ್ತಿಗಳು, ಆ ಶಕ್ತಿಗಳು ನಿಮ್ಮ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಅಥವಾ ಯಡಿಯೂರಪ್ಪ ಬಂದ ತಕ್ಷಣ ನನಗೊಬ್ಬನಿಗೆ ಟಿಕೆಟ್ ಕೊಡ್ರಿ, ಇನ್ನು ಯಾರಿಗೆ ಟಿಕೆಟ್ ಕೊಡಬೇಡಿ ಅಂತ ಕೇಳ್ಬಿಟ್ಟಿದ್ದಾರಾ? ಅಥವಾ BJP ಇವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿಲ್ಲ ನಿಮ್ಮ ಪಕ್ಷದಲ್ಲಿ? ನೋಡಿ, ಯಡಿಯೂರಪ್ಪನವರು ಇಂಥವ್ರಿಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿಯಲ್ಲ ನಮ್ಮಲ್ಲಿ. ಹಿಡಿದೇ ಇಲ್ಲ. ಸಂಘ ಪರಿವಾರದ ಇಂಥವ್ರು ಕೊಡ್ಲೇಬೇಕನ್ನಂತ ಸೂಚನೆ ಅದೇ ಕೊಡಲ್ಲ. ಬಸವರಾಜು ಟಿಕೆಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, there is a election ಜನಾರ್ದನ committee. ಸ್ವಾಮಿಗೆ ಟಿಕೆಟ್ ಸರ್, ಕೊಡಿ ಅಂತ ಕೇಳ್ರಿ. ಕೇಳ್ತಾ ಇಲ್ಲ, ಶಿವರಾಮ ಟಿಕೆಟ್ ಕೊಡಿ ಕೇಳ್ತಾ ಇಲ್ಲ, ಸದಾನಂದ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇಲ್ವಾ ಅವರು? ಪ್ರತಿಯೊಂದು ಪಾರ್ಲಿಮೆಂಟ್ರಿಗೆ ಒಂದು ಕೋರ್ ಕಮಿಟಿ ಇದೆ. ಅಲ್ಲಿ ಒಂದು 10-20 ಜನ ಮೆಂಬರ್ ಇರ್ತಾರೆ, ಅಂದ್ರೆ ನಾಯಕರು ಇರ್ತಾರೆ. ಅವರು ಒಪಿನಿಯನ್ ಕಲೆಕ್ಟ್ ಮಾಡಿ, ರಾಜ್ಯದಲ್ಲಿ ಚುನಾವಣಾ ಸಮಿತಿ ಇದೆ, ರಾಜ್ಯ ಕೋರ್ ಕಮಿಟಿ ಇದೆ, ಅವರು ತೀರ್ಮಾನ ಮಾಡಿ ಅಂತಿಮವಾಗಿ ಒಂದು ನಿರ್ಣಯ ಬರುತ್ತೆ. ಹಾಗಿದ್ರೆ ಮೊನ್ನೆ ಬಸವರಾಜರ ಜೊತೆ ಯಡಿಯೂರಪ್ಪನವರು ಯಾಕೆ ಮೀಟಿಂಗ್ ಮಾಡಿದ್ರು ಹೋಗಿ ತುಮಕೂರಿಗೆ? ನಿಮ್ಮ ಪಕ್ಷದ ಹೊರಗೆ ಯಾಕೆ ಮಾಡಬಾರ್ದು ಹೇಳಿ? ತಪ್ಪೇನಿದೆ? ಅಂದ ತಕ್ಷಣ ಟಿಕೆಟ್ ಕೊಡ್ತಾನೆ ಇದೀವಾ? ಬಿಜೆಪಿಗೆ ನೈತಿಕತೆ ಟಿಕೆಟ್ ಕೊಡ್ತಾನೆ, ನೀವು ಮಾತಾಡಿದ್ರೆ ಬೀಗ ಹಾಕಾಗುತ್ತಲ್ಲ. ಬಿಜೆಪಿ ಕಾಂಗ್ರೆಸ್ ಗಿಂತ ಭಿನ್ನ ಅಲ್ಲ. ನೀವು ಬಿಜೆಪಿ ನೈತಿಕತೆ ಬಿಟ್ಟಿದಂತ ಆಗುತ್ತೆ. ನಮಗೆ ವಿರೋಧ ಮಾಡಿದಾಗ ಹೊರಗೆ ಹಾಕೋದು, ಬೇಕಾದಾಗ ಸಣ್ಣ ಫಕೀರಪ್ಪ ಬಂದರೂ ಆಗುತ್ತೆ, BV ರಾಘವೇಂದ್ರ ಬಂದರೂ ಆಗುತ್ತೆ, CM ಉದಾಸಿ ಮಗ ಬಂದರೂ ಆಗುತ್ತೆ. ನಾಳೆ ಬಸವರಾಜು ಕೂಡ ಪಕ್ಷ ತೀರ್ಮಾನ ಮಾಡಿದ್ರೆ ನಮ್ಮ ನಾಯಕರು, ನಮ್ಮ ಕ್ಯಾಂಡಿಡೇಟ್ ಅಂತ ನೀವು ಪ್ರಚಾರ ಮಾಡ್ತೀವಿ. ಅಂದ್ರೆ ನಿಮಗೆ ವ್ಯತ್ಯಾಸ ಇಲ್ಲ. ನೀವು ಹೇಳೋ ತಾತ್ಪರ್ಯ ಅಂತಂದ್ರೆ ಅವ್ರು ಬೇಕಾದಂಗೆ ಏನೇ ಮಾಡ್ತಾ ಇರ್ಲಿ, ನೀವು ಅವ್ರನ್ನ ಒಂದ್ಸಾರಿ ತಗೊಂಡ್ಮೇಲೆ ನೀವು ಹಿಂದೂ ಧರ್ಮದ ಪ್ರಕಾರ ಹೆಂಗೆ ನಾವು ಸಂಸಾರ ಮದುವೆ ಮಾಡ್ಕೋತೀವಿ, ಮಾಡ್ಕೊಂಡು ಸಾಯೋವರೆಗೂ ಜೀವನ ಮಾಡ್ಬೇಕು, ಹಂಗೆ ಮಾಡ್ಕೊಂಡಿವಿ ಅಂತ ಹೇಳೋದು. ಹಳೆ ಕ್ಯಾಸೆಟ್ ಎಲ್ಲ ಸುಟ್ಟಾಕಿ ಅವರ ನೀವು ಈಗ ಹೇಳ್ತೀರಿ ಟಿಕೆಟ್ ಅನ್ನು ಕೊಡಬೇಕಾದ್ರೆ ಬಿಜೆಪಿ ಅಲ್ಲ, ಟಿಕೆಟ್ ಅನ್ನು ಕೊಡಬೇಕಾದ್ರೆ, ಟಿಕೆಟ್ ಅನ್ನು ಕೊಡದೇ ಇರಬೇಕಾದ್ರೆ ಅದ್ರ ಬಗ್ಗೆ ನೀವು ಚರ್ಚೆ ಇದು ಮಾಡ್ಬೇಕಂತ ಹೇಳಿಲ್ಲ. ನೈತಿಕತೆ ಇಲ್ಲ ನಿಮಗೆ. ನೈತಿಕತೆ ಇದೆ ಅಂತ ಯಾರಿಗೆ ಕೊಡಬಾರ್ದು ಅವ್ರಿಗೆ ಕೊಡಲ್ಲ. ನೈತಿಕತೆ ಇದೆ ಅಂತ ಹೇಳಿ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ. ತುಮಕೂರಲ್ಲಿ ಬಿಜೆಪಿಯ ನಾಯಕರುಗಳು ಘಟಕ ಇವತ್ತು ಹೋರಾಟ ಮಾಡುತ್ತೆ. ಬಸವರಾಜು ಹಠಾವ್ BJP ಬಚಾವ್ ಅಂತ ಹೇಳ್ತೀರಿ, ಅಂಥವ್ರ ಜೊತೆ ನಿಮ್ಮ ನಾಯಕರುಗಳು ಮಾತುಕತೆ ನಡೆಸ್ತಾರೆ. ಮತ್ತೊಂದು ಕಡೆ ಟಿಕೆಟ್ ಕೊಟ್ರೆ ನೀವೇನ್ ಮಾಡ್ತೀರಿ? ಯಾರು ಪ್ರತಿಭಟನೆ ಮಾಡಿರ್ತಾರೆ ಅವ್ರ ವಿರುದ್ಧನೇ ಹೋರಾಟ ಬೈತೀರಿ ನೀವು. ನೆಕ್ಸ್ಟ್ ನೋಡಿ, ಸ್ವಲ್ಪ ಕಾಯಿರಿ ಲಕ್ಷ್ಮಣ್ರೆ, ನಿಮ್ಗೆ ಫಲಿತಾಂಶ ಹೊರಗೆ ಬರ್ತದೆ, ಯಾಕೆ ಚಿಂತೆ ಮಾಡ್ತೀರಿ? ಬಹಳಷ್ಟು ಜನ ಏನಾಗಿದೆ BJP ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಕ್ಕರೆ ಆ ಪಕ್ಷದಲ್ಲಿ, ಸಿಗದೆ ಅಂದ್ರೆ ಆಲ್ರೆಡಿ ಇನ್ನೊಂದು ಪಕ್ಷಕ್ಕೆ ಬಾಗಿಲು ತಟ್ಟು. GS ಬಸವರಾಜ್ ಅವರು ಕಾಂಗ್ರೆಸ್ ಟಿಕೆಟ್ಗೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಡಿ. ಅಲ್ಲಿ ಬಾಗಿಲು ಮುಚ್ಚಿದ ಮೇಲೆ ಅನಿವಾರ್ಯವಾಗಿ ಹಳೆ ಗಂಡನ ಪಾದವೇ ಗತಿ ಅಂತ ಉಳ್ಕೊಂಡಿದ್ದಾರೆ ಅಂತ ಅನೇಕ ಹೊಸ ಗಂಡ ಮತ್ತು ಹೊಸ ಗಂಡ ಹಳೆ ಗಂಡ ಕಾಂಗ್ರೆಸ್ ಅನೇಕ ಜನ ಸಂಸದರು ಈಗಲೂ ಕೂಡ ಸಿಕ್ಕರೆ ಈ ಮನೆ, ಸಿಗದಿದ್ರೆ ಆ ಮನೆ. ಹಾಗಾದ್ರೆ ಇವ್ರು ಯಾವ ನೈತಿಕತೆ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ BJP ಅವರು? ಒಂದು ನೀವು ಈ ರಾಜಕೀಯ ಪಕ್ಷಗಳು ಮಾತನಾಡುವ ನೈತಿಕತೆಗಳ ಹಲವು ರೀತಿ ಇದೆ. ರಾಜಕೀಯ ನೈತಿಕತೆ ತಗೊಳ್ಳಿ, ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ. ಯಾಕಂದರೆ ರಾಜಕೀಯ ನೈತಿಕತೆಯಾಗಲಿ ಸಾಮಾಜಿಕ ನೈತಿಕತೆಯಾಗಲಿ ಅದನ್ನು ಈ ರಾಜಕೀಯ ಪಕ್ಷಗಳು ಕಳೆದುಕೊಂಡಿವೆ. ಇದು ದುಃಖದ, ಬೇಸರದ ಸಂಗತಿ ಅಲ್ಲ. ಅದರ ಜೊತೆಗೆ ಮಾತ್ರ ಸೀಮಿತನ ಸರ್ ಹೇಳೋದು, ಚರ್ಚೆ ವಿಚಾರ ಅಲ್ಲ. ಅದರ ಜೊತೆಗೆ ಇವತ್ತಿನ ರಾಜಕೀಯ ಕೇಡರ್ಗಳಲ್ಲಿವೆ. ಆ ಕೇಡರ್ಗಳಲ್ಲಿ ಡೆವಲಪ್ ಆದ್ದು ಯಾವ ರೀತಿಯ ಮನಸ್ಥಿತಿ ಅಂದರೆ ಅದು ಅಧಿಕಾರ ರಾಜಕಾರಣ ಕೇಂದ್ರಿತವಾದ್ದು. ಅವ್ರಿಗೆ ಪವರು, ಅವರಿಗೆ ಕಮಿಟ್ಮೆಂಟ್ ಲಿಸ್ಟ್ BJP ಇದ್ರೆ ಕಮ್ಯುನಲ್ಲು, ಕಾಂಗ್ರೆಸ್ ಬಂದರೆ ಸೆಕ್ಯುಲರು. ನಾವು ಕೇಳ್ಕೊಂಡು ಸೆಕ್ಯುಲರ್ ನಾಯಕ ಅಂತೀವಿ, ಕಮ್ಯುನಲ್ ನಾಯಕ ಅಂತೀವಿ.
ಸೊ ಕಮ್ಯುನಲ್ ನಾಯಕರುಗಳು ಎಲ್ಲ ಪಕ್ಷ ಎಲ್ಲ ಕಡೆ ಇದ್ದಾರೆ, ಅವ್ರದ್ದು ಪಾರ್ಟಿ ಏಜೆಂಡಾ ಆಗಿರುತ್ತೆ, ಇದು ಇಂಡಿವಿಜುವಲ್ ಏಜೆಂಡಾ ಆಗಿರುತ್ತೆ. ದ ಡಿಫರೆನ್ಸ್ ಈಸ್ ಕಮ್ಯುನಲಿಸಮ್ ಇಸ್ ಅ ಪಾರ್ಟಿ ಏಜೆಂಡಾ ಆ್ಯಂಡ್ ಇಂಡಿವಿಜುವಲ್ ಏಜೆಂಡಾ. ಆದರೆ ಇವತ್ತಿನ ಅದನ್ನು ಬಿಟ್ಟು ಬೇರೆ ನೀವು ಪರಿಧಿಯಲ್ಲಿ ನೋಡಿದ್ರೆ ಹಿಡನ್ ಅಜೆಂಡಾ ಅದನ್ನು ಮೀರಿದರೆ ಈಗ ಪಾಪ ಸುದರ್ಶನ್ ಅಂತವರು, ಮಲ್ಕಾಪುರೆ ಅಂತವ್ರು ಕೆಲವು ನಾಯಕರು ಇರ್ಬೋದು, ಉಳಿದವರೆಲ್ಲ ಅಧಿಕಾರ ರಾಜಕಾರಣಕ್ಕೆ ಉಳಿದೆಲ್ಲ ಮೌಲ್ಯ ಎಲ್ಲ ಬುಲ್ಚಿಟ್ ಮಾರೋಗೋಲಿ, ನೀವು ಅಧಿಕಾರ ಇಲ್ಲಿ ಟಿಕೆಟ್ ಕೊಟ್ಟರೆ ನಾಯಕ ಈ ಪಕ್ಷ ಅಲ್ಲಿದ್ದರು ಅಲ್ಲಿ. ಇದ್ರ ಬಗ್ಗೆ ನಾವು ಭಾಳ ದುಃಖದಿಂದ ಬೇಸರದಿಂದ ಆಲೋಚನೆ. ಎಸ್, ನನಗೆ ಸುದರ್ಶನ್ ಅವರು, ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಒಂದು ಮಾತಾಡೋದು, ಈ ಸಲ ನಾವು BJPಗಿಂತ ಮೊದಲೇ ಟಿಕೆಟ್ ಅನೌನ್ಸ್ ಮಾಡ್ತೀವಿ, ಅದು ಕಾಂಗ್ರೆಸ್ಸಲ್ಲಿ ಯಾವತ್ತೂ ಇಲ್ಲ. ನಾಳೆಗೆ ಇನ್ನೇನು ಚುನಾವಣೆ ಇದೆ ಅಂದರೆ 4 ದಿನಕ್ಕೆ ಮೊದಲು ಟಿಕೆಟ್ ಅನೌನ್ಸ್ ಆಗುತ್ತೆ. ಈ ಬಾರಿ ನಾವು ಮೊದಲು ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಅದು ನನಗೇನು ಅದು ಕನಸು ಅನಿಸುತ್ತದೆ. ಅಂದರೆ ಅಷ್ಟು ಸಲೀಸಲ್ಲ ಕಾಂಗ್ರೆಸ್ಸಲ್ಲಿ. ನೀವು ಸೋಲ್ತೀವಿ ಅಂತ ಕ್ಷೇತ್ರ ಇದ್ದರೂ ಕೂಡ ಅದು ನಾಳೆ ಚುನಾವಣೆ ಅಂದರೆ ಇವತ್ತೇ ಅನೌನ್ಸ್ ಮಾಡೋದು ನೀವು. ಒಂದೇನೆಂದರೆ ಈ ಥಿಂಕಿಂಗು ಭಾಳ ವರ್ಷಗಳಿಂದ ಪ್ರೋಸೆಸ್ ನಡೀತಾ ಇದೆ. ಈಗ ಕೆಲವು ರಾಜ್ಯಗಳಲ್ಲೇ ಆ ಎಕ್ಸ್ಪರಿಮೆಂಟನ್ನು ಕೂಡ ಮಾಡಿದ್ದಾರೆ. ಇವತ್ತು ಈಗಾಗಲೇ ಇನ್ನೇನು ಲೋಕಸಭಾ ಎಲೆಕ್ಷನ್ ಈಗ ಏಪ್ರಿಲ್ ನಡೀತಾ ಇದೆ, ಈಗ ಫೆಬ್ರವರಿ ನಾವಿದ್ದೇವೆ. ಹೀಗಾಗಿ ಪ್ರಕ್ರಿಯೆ ಸಹಜವಾಗಿ ಪ್ರಾರಂಭ ಆಗಬೇಕಾಗತ್ತೆ. ಈ ತಿಂಗಳ ಅಂತ್ಯದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆಯನ್ನು ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಗೈಡ್ಲೈನ್ಸನ್ನು ಎಲೆಕ್ಷನ್ ಕಮಿಷನ್ ಅವರು ಡೇಟು ಅದನ್ನೆಲ್ಲ ಕೂಡ ಈಗಾಗಲೇ ಇನ್ಫಾರ್ಮಲ್ ಆಗಿ ಈಗಾಗಲೇ ಇಂಡಿಕೇಟ್ ಮಾಡಿಬಿಟ್ಟಿದ್ದಾರೆ ಅವರು. ಇಡೀ ದೇಶಕ್ಕೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಚುನಾವಣೆ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅಂತೇಳಿ. ಇನ್ನೇನಿದ್ರು ಫಾರ್ಮಲ್ ಆಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಉಳಿದಿರೋದ್ರಿಂದ ಇನ್ನು ತೀವ್ರಗತಿನಲ್ಲೇ ಆಗಬೇಕಾಗುತ್ತೆ. ಇನ್ನು ತಡ ಮಾಡಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಹೀಗಾಗಿ ಭಾಳ ಅರ್ಲಿ ಅಂತಲೂ ಏನಿಲ್ಲ, ಭಾಳ ಡಿಲೇ ಅಂತಲೂ ಏನಿಲ್ಲ, ಸರಿಯಾದ ಸಂದರ್ಭದಲ್ಲಿ ಇದನ್ನು ಪ್ರೊನೌನ್ಸ್ ಮಾಡಿ. ಕೊನೆಯದಾಗಿ ಸುದರ್ಶನ್ ನಿಮ್ಮನ್ನು ಕೇಳ್ತೀನಿ, ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲೇಬೇಕಂತ ಯಾವುದೇ ಮ್ಯಾಂಡೇಟ್ ಇಲ್ಲ ನಿಮ್ಮಲ್ಲಿ? ನೋಡಿ, ಪಕ್ಷದ ಸಂವಿಧಾನದಲ್ಲಿ ಹಾಗೇನಿಲ್ಲ. ಎಸ್, ರಂಗನಾಥ್ ಪರ್ಕ ನಿಮ್ಮಲ್ಲೂ ಕೂಡ ಇವ್ರಿಗೆ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಈ ಸಲ ಕೊಡಬೇಕಂತೇನಿಲ್ಲ. ಯಾವ ರಾಜಕೀಯ ಪಕ್ಷಕ್ಕೂ ಅದಿಲ್ಲ. ಎಸ್, ಹಾಗಾದರೆ ಅದು ಒಂದಷ್ಟು ಜನ ಟಿಕೆಟ್ ಕೈ ತಪ್ಪುತ್ತೆ. ತಪ್ಪುತ್ತೆ ಅಂತ ತಪ್ಪಬಹುದು, ತಪ್ಪದೇನೂ ಇರಬಹುದು. ಎಸ್, ಬಹುತೇಕ ಕೆಲವು ಕ್ಷೇತ್ರಗಳಲ್ಲಿ ಅಂಥದ್ದೊಂದು ಪರಿಸ್ಥಿತಿ ಇದೆ, ಟಿಕೆಟ್ ಕೈ ತಪ್ಪುತ್ತಾ ಅನ್ನೋಂಥದ್ದು. ಅದಕ್ಕೆ ಅನೇಕ ಕಾರಣಗಳಿದ್ದರೂ ಕೂಡ, ಆದರೆ ಅಂತಿಮವಾಗಿ ಯಾವ್ಯಾವ ಶಕ್ತಿಗಳಲ್ಲಿ ಕೈ ಹಾಕುತ್ತೆ ಅಂಥ ಶಕ್ತಿಗಳಿಗೆ ಮಣಿದು ಹೈಕಮಾಂಡ್, ಅದು ಕಾಂಗ್ರೆಸ್ ಇರ್ಬೋದು BJP ಇರ್ಬೋದು, ಟಿಕೆಟ್ ಕೊಟ್ಟರು ಅಚ್ಚರಿ ಇಲ್ಲ. ನಾವು ಚರ್ಚೆ ಮಾಡಿದಂಥ ನಾಯಕರು ಕೂಡ ಟಿಕೆಟ್ ಕೊಡ್ಬೋದು. ಯಾಕಂತಂದರೆ ಅದೇ ನಿಜವಾದಂಥ ಅಧಿಕಾರ ಕೇಂದ್ರಿತ ರಾಜಕಾರಣ. ಶಶಿಧರ್ ಭಟ್ರೆ ಹೇಳೋರ ಹಾಗೆ. ಸೊ ಶಶಿಧರ್ ಭಟ್ರೆ, ಸುದರ್ಶನರಾಗಿ, ರಂಗನಾಥ್ ಮಲ್ಕಾಪುರ, ಇಷ್ಟೋ ಚರ್ಚೆ ಬಗ್ಗೆ ತಮಗೆ ಧನ್ಯವಾದ. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.